140 ಕೋಟಿ ಜನ ಈ ಸಬ್ಜೆಕ್ಟ್ ತಗೊಳ್ದೇ ಇರೋದನ್ನ ನೀನ್ ಈ ಸಬ್ಜೆಕ್ಟ್ ತಗೊಂಡ್ ಫಿಲ್ಮ್ ಮಾಡ್ತಾ ಇದೀಯಾ. ನಮ್ಮ ದೇಶದವ್ರಿಗೆ ಭಾರತೀಯರಿಗೆ ಹೆಂಗ್ ತೊಂದರೆ ಕೊಡ್ತಾರೆ ಅನ್ನೋದನ್ನ ನನಗೂ ಅನುಭವಿಸೋಕೆ ದೇವ್ರೊಂದು ಅವಕಾಶ ಕೊಟ್ರು ಕಷ್ಟನ. ಅದಕ್ಕೆ ನಮ್ಗೆ 1857 ಅಲ್ಲೂ ಇಂಡಿಪೆಂಡೆನ್ಸ್ ಸಿಕ್ಲಿಲ್ಲ. 1947 ತನಕ ಕಾದ್ವಿ, ನಮ್ಮವರೇ ನಮ್ಗೆ ಹೇಗ್ ಮೋಸ ಮಾಡ್ತಾರೆ ಅನ್ನೋಕ್ಕೆ. ಕನ್ನಡ ಮಾತೆಯಿಂದ ಇದು ಭಾರತ ಮಾತೆಗೆ ಕೊಟ್ಟಂತ ಕೊಡುಗೆ. ಹಿಂದಿ ನಮ್ಮ ದೇಶದ ಭಾಷೆ ಅಲ್ವಾ, ನೋಡ್ಲಿ. ಕನ್ನಡಿಗರಾಗಿರುವಂಥ ಲಕ್ಷ್ಮೀ ಸೆಹಗಲ್ ಅವರ ಕುರಿತಾಗಿ ಏನಾದರೂ ಸಿನಿಮಾ ಮಾಡ್ತೀರಾ ಮುಂದೆ, ಅಥವಾ ಈ ಸಿನಿಮಾದಲ್ಲಿ ಲಕ್ಷ್ಮೀ ಸೆಹಗಲ್ ಅವರ ಪಾತ್ರ ಇಲ್ಲಿ ಬರಲಿಲ್ಲ? ಇವತ್ತಿಗೂ ಕೂಡ ಪ್ರಶ್ನಾರ್ಥಕ ಚಿಹ್ನೆ ಆಗಿದೆ. ಮೂವಿಯಲ್ಲೂ ಕೂಡ ಅದನ್ನೆಲ್ಲೂ ಟಚ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಯಾಕೆ? ರನ್ ಆಗೋವಾಗಲೇ ಗೊತ್ತಾಗ್ಬಿಡ್ತು, ನಾನೇನಾದ್ರೂ ಅದನ್ನ ಟಚ್ ಮಾಡಿದ್ರೆ ನಾನು ಆ ಫಿಲಮ್ ರಿಲೀಸ್ ಮಾಡಕ್ಕೂ ಬಿಡಲ್ಲ ಅಂತ. ನೀವೇನಾದ್ರೂ ಈ ಸಲ ಜನವರಿ 23ಕ್ಕೆ ಪರಾಕ್ರಮ ದಿವಸವನ್ನ ಒಂದು ಚೆನ್ನಾಗಿ ಆಚರಣೆ ಮಾಡಬೇಕು ಅಂತ ಹೇಳಿದ್ರೆ ಈ ಸಿನಿಮಾವನ್ನ ಥಿಯೇಟರ್ಗೆ ಬಂದು ನೋಡಿ. ಒಂದು ಸಿನಿಮಾ ಬಿಡುಗಡೆ ಆಗಿದೆ, ಆಜಾದ್ ಭಾರತ್ ಅಂತ ಹೇಳುವಂಥ ಸಿನಿಮಾ. ಸದ್ಯ ಈ ಸಿನಿಮಾವನ್ನ ನಿರ್ದೇಶನ ಮಾಡಿರುವಂತಹ ರೂಪಾ ಅಯ್ಯರ್ ಅವರು ನಮ್ಮ ಜೊತೆಗಿದ್ದಾರೆ. ಮೇಡಮ್, ಸಿನಿಮಾ ಅಂತೂ ತುಂಬ ಅದ್ಭುತವಾಗಿದೆ, ನಾವು ಸೆಲ್ಯೂಟ್ ಹೊಡಿಬೇಕು. ಮೊದಲನೇದಾಗಿ ನೀರಾ ಆರ್ಯ ಆಗಿ ರೂಪಾ ಅಯ್ಯರ್ ಬದಲಾಗಿದೆ ಹೇಗೆ? ಅದೆಲ್ಲ ಪ್ರಾಬಬ್ಲಿ ದೇವ್ರು ಫಿಕ್ಸ್ ಮಾಡಿದ್ರು ಡೆಸ್ಟಿನಿಲಿ. ನಾನು ನಿಜವಾಗ್ಲೂ ಎಲ್ಲ ಪ್ರೆಸ್ ಮೀಟಲ್ಲಿ ಹೇಳೋದು ನಾನು ಭಾಗ್ಯವಂತೆ. ಇಂಥ ಒಳ್ಳೆ ಸಬ್ಜೆಕ್ಟು ನನಗೆ ನೀ ಮಾಡು ಅಂತ ದೇವರು ನನಗೆ ಕೊಟ್ಟು, ನಾನು ಅದಕ್ಕೆ ಎಷ್ಟೇ ಸ್ಟ್ರಗಲ್ಸ್ ಬಂದರು, ಎಷ್ಟೇ ಕೋರ್ಟ್ ಕೇಸ್ಗಳು ಬಂದರು, ಎಷ್ಟೇ ಸತಿ ಮಧ್ಯ ನಿಂತೋದ್ರು ಕೂಡ ಪೂರ್ತಿ ಮುಗಿಸೋ ತನಕ ನನ್ನ ದೇವರು ಪುಷ್ ಮಾಡಿ 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 ಈ ಫಿಲಮನ್ನು ಮುಗಿಸಿದ್ದಾರೆ. ಸೊ ನನ್ಗೆ ಯಾವಾಗಲೂ ನೇತಾಜಿ ಅವರು ಮರಿಮೊಮ್ಮಗಳು ಇದನ್ನು ಹೇಳ್ತಾರೆ, ಪ್ರಾಬಬ್ಲಿ ನಿಂಗೆ ನೀರಾ ಆರ್ಯದು ಆತ್ಮ ಅಥವಾ ನೇತಾಜಿಯವರ ಆತ್ಮ ಬಂದು ನಿನಗೆ ಆ ರೀತಿ ಪುಷ್ ಮಾಡ್ತಾ ಇದೆ. ಇಲ್ಲಾಂದ್ರೆ 140 ಕೋಟಿ ಜನ ಈ ಸಬ್ಜೆಕ್ಟ್ ತಗೊಳ್ದೇ ಇರೋದನ್ನ ನೀನ್ ಈ ಸಬ್ಜೆಕ್ಟ್ ತಗೊಂಡ್ ಫಿಲ್ಮ್ ಮಾಡ್ತಾ ಇದೀಯಾ. ಆಮೇಲೆ ಅದು ತುಂಬಾ ಸುಲಭ ಆಗಿರ್ಲಿಲ್ಲ, ಎಲ್ಲಾ ಕ್ಯಾರೆಕ್ಟರ್ ರಿಸರ್ಚ್ ಮಾಡ್ಬೇಕಾಯ್ತು. ಹಾಗಾಗಿ ನೀರಾ ಆರ್ಯ ನಾನು ಸ್ಕ್ರಿಪ್ಟ್ ಬರಿತಾನೆ ಅಳಕ್ ಶುರು ಮಾಡಿದ್ದೆ. ಸೊ ಹಾಗಾಗಿ ನಂಗೆ ಸುಲಭ ಅಂದ್ರೆ ನಂದೇ ಕ್ಯಾರೆಕ್ಟರ್ ಅನ್ನಿಸ್ಬಿಡ್ತು. ಸೊ ಏನೋ ಇರುತ್ತೆ ಜನ್ಮದಿಂದ ಕನೆಕ್ಷನ್. ಏನೇನೆಲ್ಲ ಚಾಲೆಂಜಸ್ ಇತ್ತು ಮೇಡಮ್? ಸರ್, ಎಲ್ಲ ಪ್ರೊಡಕ್ಷನ್ ನಿಂದ ಹಿಡಿದು ಎಲ್ಲಾದ್ರಲ್ಲೂ ಚಾಲೆಂಜ್ ಇತ್ತು. ಒಂದು ಲೊಕೇಶನ್ ಆಗಿರ್ಬೋದು, 500 ಜನ ಮಕ್ಕಳು ನಮ್ಮ NCC ಕೆಡೆಟ್ಸ್ ನ ಕರ್ಕೊಂಡ್ಬಂದು ಶೂಟಿಂಗ್ಗೆ ಬೆಳಗ್ಗೆ 5 ಗಂಟೆಗೆ ಬಸ್ ಕಳಿಸ್ತಾ ಇದ್ದೆ. ಎಲ್ರಿಗೂ ಯೂನಿಫಾರ್ಮ್ ಹಾಕ್ಬೇಕಾಯ್ತು. ಒಬ್ಬರಲ್ಲಿಂದ ಟಾಯ್ಲೆಟ್ ಹೋಗ್ತೀನಿ ಅಂದ್ರು ತಿರ್ಗಿ ಎಲ್ಲರೂ ಸಾಲಾಗಿ ನಿಲ್ಲಿಸ್ಬೇಕಾಗಿತ್ತು. ಸೊ ಎಲ್ಲವೂ ಕಷ್ಟನೇ ಇತ್ತು. ಅದ್ರ ಜೊತೆಗೆ ನಾನು ಆಕ್ಟಿವ್ ಮಾಡಿಕೊಂಡು ಡೈರೆಕ್ಷನ್ ಮಾಡೋದು, ಎಲ್ಲರ ಜೊತೆ ಕೋಆರ್ಡಿನೇಟ್ ಮಾಡೋದು ಕಷ್ಟ ಆಗಿತ್ತು. ಅದು ಕರೆಕ್ಟಾಗಿ ದುಡ್ಡು ಹೊಂದಿಸ್ಬೇಕಾಯ್ತು. ಅದ್ರ ಜೊತೆ ಕೋರ್ಟ್ ಕೇಸ್ ನಡೀತಾ ಇತ್ತು, ಅದನ್ನ ಹ್ಯಾಂಡಲ್ ಮಾಡಬೇಕಾಯ್ತು. ಅಷ್ಟು ಶಕ್ತಿ ನನ್ನಲ್ಲಿ ನಾನು ಹುಟ್ಟಿಸ್ಕೊಂಡು ಎಲ್ಲ ಮುಗಿಸೋ ತನಕ ಕಷ್ಟನೇ ಪಡ್ತಿದ್ದೆ. ಮೇಡಮ್, ಈಗ ನೇತಾಜಿ ಸುಭಾಷ್ ಚಂದ್ರ ಬೋಸ್ರ ಹೆಸರಿನಲ್ಲಿ ಸಿನಿಮಾ ಮಾಡೋದಕ್ಕೆ ಹೋದಾಗ ನಮ್ಮ ದೇಶದವರೇ ನಿಮ್ಮ ಮೇಲೆ ಕೇಸ್ ಹಾಕಿದ್ರು ಅಂತ ಕೇಳಲ್ಪಟ್ಟೆ. ಏನದು, ಎಷ್ಟು ಕೇಸ್ ಬಿದ್ದಿತ್ತು? ಅದೇ 4 ಕೇಸ್ ಇತ್ತು. ಒಂದು ಸುಪ್ರೀಂ ಕೋರ್ಟ್ ಅಲ್ಲಿ ಇತ್ತು, ಹೈಕೋರ್ಟ್ ಅಲ್ಲಿ ಇತ್ತು, ಸಿವಿಲ್ ಕೋರ್ಟ್ ಅಲ್ಲಿ ಇತ್ತು, ಡೆಲ್ಲಿಲಿ ಹಾಕಿದ್ರು 2-3. ನಾನು ಬೇಕು ನಾ ಕನ್ನಡದವಳಾದ್ರೂ ಡೆಲ್ಲಿಗೆ ಓಡಾಡ್ಲಿ ಅಂತ ಓಡಾಡ್ಸಿದ್ರು ನನ್ನ. ನಾಳೆ ಕೇಸ್ ಇದೆ, ನೀವು ಬರಲೇಬೇಕು ಅಂದ್ರು. ಮಧ್ಯರಾತ್ರಿ 2 ಗಂಟೆ ಫ್ಲೈಟ್ ಅಲ್ಲಿ ಹೋಗಿದ್ದೀನಿ, ನಾನು ನಿದ್ದೆ ಎಲ್ಲ ಬಿಟ್ಟು ತುಂಬಾ ಕಷ್ಟಪಟ್ಟಿದ್ದೀನಿ. ಆದ್ರೆ ನಾನು ಐ ಟುಕ್ ಇಟ್ ಆಸ್ ಎ ಚಾಲೆಂಜ್. ದೇವ್ರೆ ನನ್ಗೆ ಈ ಪ್ರಾಜೆಕ್ಟ್ ನ ಮುಗಿಸು ಅಂತ ನನಗೆ ಕೊಟ್ಟಿದ್ದಾರೆ, ನಾವು ಮುಗಿಸ್ಲೇಬೇಕು ಅಂತ ಅಂದ್ಬಿಟ್ಟು. ಆದ್ರೆ ನಮ್ಮ ದೇಶದವ್ರಿಗೆ ಭಾರತೀಯರಿಗೆ ಹೆಂಗ್ ತೊಂದರೆ ಕೊಡ್ತಾರೆ ಅನ್ನೋದನ್ನ ನನಗೂ ಅನುಭವಿಸೋಕೆ ದೇವ್ರೊಂದು ಅವಕಾಶ ಕೊಟ್ರು ಕಷ್ಟನ. ಅದಕ್ಕೆ ನಮ್ಗೆ 1857 ಅಲ್ಲೂ ಇಂಡಿಪೆಂಡೆನ್ಸ್ ಸಿಕ್ಲಿಲ್ಲ. 1947 ತನಕ ಕಾದ್ವಿ, ನಮ್ಮವರೇ ನಮ್ಗೆ ಹೇಗ್ ಮೋಸ ಮಾಡ್ತಾರೆ ಅನ್ನೋಕ್ಕೆ. ಮೇಡಮ್, ಈ ಒಂದು ಸಿನಿಮಾದಲ್ಲಿ ಈಗ ಹಿಂದಿಯಲ್ಲಿ ಬಿಡುಗಡೆ ಆಗಿದೆ, ಕನ್ನಡದಲ್ಲಿ ಯಾವಾಗ ಬರುತ್ತೆ, ಅಥವಾ ಕನ್ನಡಕ್ಕೆ ಏನಾದ್ರು ಭಾಷಾಂತರ ಆಗತ್ತಾ, ಹೇಗೆ? ಸರ್, ನಾನು ಯಾವಾಗ್ಲೂ ಹೇಳ್ತೀನಿ, ಕನ್ನಡ ಮಾತೆಯಿಂದ ಇದು ಭಾರತ ಮಾತೆಗೆ ಕೊಟ್ಟಂತ ಕೊಡುಗೆ. ನಾನು ಕನ್ನಡಿಗಳಾಗಿ ನೇತಾಜಿ ಅವರು ಲಾರ್ಜರ್ ದೆನ್ ಲೈಫ್ ಅಂಡ್ ಒಂದು ಜಿಯೋಗ್ರಾಫಿಕಲ್ ಏರಿಯಾಗ ಅವ್ರನ್ನ ಚೌಕಟ್ಟಲ್ಲಿ ನಾವು ಕೂಡ್ಸಲ್ಲ, ಇಡೀ ದೇಶಕ್ಕೆ ಹೋಗ್ಬೇಕು ಅನ್ನೋದಕ್ಕಾಗಿ ನಾನು ಅದನ್ನ ಹಿಂದಿ ಭಾಷೆಯಲ್ಲಿ ಮಾಡಿದೀನಿ. ಅದನ್ನು ಹೇಳ್ದೆ, ನಾನು ಕಿತ್ತೂರು ಚೆನ್ನಮ್ಮ ಒನಕೆ ಓಬವ್ವ ಮಾಡ್ಬೇಕು ಅಂದ್ರೆ ಕನ್ನಡದಲ್ಲಿ ಇಲ್ಲಿ ಮಾಡ್ತೀವಿ, ನೇತಾಜಿದ್ ಮಾಡ್ಬೇಕು ಅಂತಂದಾಗ ಇಡೀ ದೇಶಕ್ಕೆ ಹೋಗ್ಲಿ ಅನ್ನೋದು ನನ್ನ ಅಭಿಲಾಷೆ. ಅದಕ್ಕಾಗಿ ನಮ್ಮ ಮಕ್ಕಳು ಟೈಟಾನಿಕ್ ನೋಡಕ್ ಹೋಗ್ತಾರೆ, ನಮ್ಮ ಮಕ್ಕಳು ಅವತಾರ್ ನೋಡಕ್ ಹೋಗ್ತಾರೆ, ಇಂಗ್ಲಿಷ್ ಫಿಲಮ್ಗಳನ್ನ. ಹಿಂದಿ ನಮ್ಮ ದೇಶದ ಭಾಷೆ ಅಲ್ವಾ, ನೋಡ್ಲಿ. ಮೇಡಮ್, ಈಗ ನೀರಾ ಆರ್ಯ ಅವರ ಬಗ್ಗೆ ಮಾಡಿದ್ದೀರಾ, ಖುಷಿ. ಜೊತೆಗೆ ಕನ್ನಡಿಗರೆಲ್ಲರೂ ಕೂಡ ಇದ್ದಾರೆ, ಅದ್ರಲ್ಲಿ ತುಂಬಾ ಜನ ಕನ್ನಡಿಗರೇ ಇದ್ದಾರೆ. ಕನ್ನಡಿಗರಾಗಿರುವಂಥ ಲಕ್ಷ್ಮೀ ಸೆಹಗಲ್ ಅವರ ಕುರಿತಾಗಿ ಏನಾದರೂ ಸಿನಿಮಾ ಮಾಡ್ತೀರಾ ಮುಂದೆ, ಅಥವಾ ಈ ಸಿನಿಮಾದಲ್ಲಿ ಲಕ್ಷ್ಮೀ ಸೆಹಗಲ್ ಅವರ ಪಾತ್ರ ಎಲ್ಲೂ ಬರಲಿಲ್ಲ? ಲಕ್ಷ್ಮೀ ಸೆಹಗಲ್ ಮೇಡಮ್ ಪಾತ್ರ ತೋರಿಸಿದ್ವಿ. ಏನಕ್ಕೆ ನಾನು ನೀರಾ ಆರ್ಯ ತಗೊಂಡೆ ಅಂದ್ರೆ, ಎಮೋಷನಲಿ ಇವಾಗ ಮುಂದೆ ಒಂದು 4 ಜನ ಲೀಡರ್ ನಿಂತಿದ್ರು, ಅವ್ರ ಹಿಂದೆ 1000 ವ್ಯಕ್ತಿ ಕೂಡ ದೊಡ್ಡ ಲೀಡರ್ ನನ್ನ ಪ್ರಕಾರ. ಯಾಕೆಂದ್ರೆ ಪಾಪ ಅವನು ಮನೆ ಮಠ ಬಿಟ್ಟು ಬಂದಿರ್ತಾನೆ, ಹೆಂಡತಿ ಮಕ್ಳನ್ನ ಬಿಟ್ಟು, ಇವಾಗ ಹುಡುಗಿ ಆಗಿದ್ರು ಗಂಡನ್ನ ಪ್ರೀತಿಸಿದವನ್ನ ಲವ್ ಮಾಡೋ ಏಜ್ ಅಲ್ಲಿ ಅವಳೆಲ್ಲ ಬಿಟ್ಟು ಬಂದ್ಲಿ
ಇಲ್ಲಿ ಯಾಕೆ ಬಿಟ್ಟು ಬಂದ್ಲು, ನಾನು ಬೆಚ್ಚಿಗೆ ಮದ್ವೆ ಮಾಡ್ಕೊಂಡು ಮನೇಲಿ ಕೂತ್ಕೋತೀನಿ, ನಾ ಮದ್ವೆ ಮಾಡ್ಕೋತೀನಿ ಅಂತಿರ್ಲಿಲ್ಲ. ಯಾರಿಗೋ ಸ್ವತಂತ್ರ ಸಿಗಕ್ಕೆ ಇವರೆಲ್ಲ ಯಾಕೆ ಸರ್ ಬಂದು ಹೋರಾಟ ಮಾಡ್ಬೇಕಾಗಿತ್ತು? ಇವತ್ತು ನಾವು ಅವ್ರಗಳಿಗೆ ಕೇರ್ ಮಾಡಲ್ಲ, ಗೌರವ ಕೊಡೋದಿಲ್ಲ. ಅವರೆಲ್ಲ ಹಾಗೆ ಮಾಡಿದ್ರು ಅವಾಗಿಂದ. ಲಕ್ಷ್ಮೀ ಸೈಗಲ್ಗೆ ಐ ಹ್ಯಾವ್ ಡ್ಯೂ ರೆಸ್ಪೆಕ್ಟ್, ಅಷ್ಟೆಲ್ಲ ಗೌರವ ಇದೆ. ಆದ್ರೆ ನೀರಾ ಆರ್ಯ ಅದು ಎಮೋಷನಲಿ ಭಯಾನಕವಾದ ಕತೆ ಆಗಿತ್ತಲ್ಲ, ಅದಕ್ಕೆ ನೀರಾ ಆರ್ಯ ಕತೆ ತಗೊಂಡು. ಈಗ ಸುಭಾಷ್ ಚಂದ್ರ ಬೋಸ್ ಅವರ ಅಂತ್ಯ ಹೇಗಾಯ್ತು ಅನ್ನುವಂಥದ್ದು ಇವತ್ತಿಗೂ ಕೂಡ ಪ್ರಶ್ನಾರ್ಥಕ ಚಿಹ್ನೆ ಆಗಿದೆ. ಮೂವಿಯಲ್ಲೂ ಕೂಡ ಅದನ್ನೆಲ್ಲೂ ಟಚ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಯಾಕೆ ಸರ್? ಆಲ್ರೆಡಿ ನನ್ಗೆ ಇಷ್ಟೊಂದು ಕೇಸ್ಗಳಿತ್ತಲ್ಲ, ನಂಗೆ ರನ್ ಆಗೋವಾಗಲೇ ಗೊತ್ತಾಗ್ಬಿಡ್ತು ನಾನೇನಾದ್ರೂ ಅದನ್ನ ಟಚ್ ಮಾಡಿದ್ರೆ ನಾನು ಫಿಲಮ್ ರಿಲೀಸ್ ಮಾಡೋಕ್ಕೂ ಬಿಡಲ್ಲ ಅಂತ. ನಾನು ಅದಕ್ಕೆ ಹಾಗೆ ಪಕ್ಕಕ್ಕೆ ಸರಿಸಿ ನೀರಾ ಆರ್ಯದು ಮತ್ತೆ ಹೈಲೈಟ್ ಮಾಡ್ಕೊಂಬ ನನ್ನ ಸ್ಟೋರಿನೇ ಚೇಂಜ್ ಮಾಡ್ಕೊಂಡ್ಬಿಟ್ಟೆ. ಆಮೇಲೆ ಅಂಥ ದೊಡ್ಡ ಲೀಡರು ನನ್ನ ಪ್ರಕಾರ ಎಲ್ಲೋ ಔಸ್ಕೊಂಡಿರ್ತಾರೆ, ಬದುಕಿರ್ತಾರೆ, ಅದನ್ನ ನಾನು ನಂಬಲ್ಲ. ಯಾಕೆಂದ್ರೆ ನನ್ನಂಥ ಒಂದು ಸಾಮಾನ್ಯ ದೇಶಭಕ್ತಿ ಇರುವಂಥ ಹುಡುಗಿನೇ ನಾನು ಯಾರ ಬಂದು ರೂಮಲ್ಲಿ ಕೂಡಾಕ್ರೆ ಹೋಗಲ್ಲೋ, ನಾನು ಎದುರ್ಕೊಳ್ಳಲ್ಲ, ನನ್ನ ದೇಶಕ್ಕಾಗಿ ಏನು ಬೇಕಾದ್ರೂ ಮಾಡ್ತೀನಿ, ಶೂಟ್ ಮಾಡ್ಕೊಂಡು ಅನ್ನೋಳು. ನೇತಾಜಿ ಅಂತ ದೊಡ್ಡ ದೇಶಭಕ್ತರು ಔಸಿಟ್ಕೊಳಕ್ ಸಾಧ್ಯನಾ? ಖಂಡಿತ ಇಲ್ಲ. ಅವರೆಲ್ಲೇ ಇದ್ದಿದ್ರು ನನ್ನ ಸಾಯಿಸಿದ್ರು ಪರವಾಗಿಲ್ಲ ಅಂತ ಎದ್ದು ಬರ್ತಿದ್ರು. ನಾನು ಅದನ್ನ ಒಪ್ಕೊಳ್ಳಲ್ಲ. ಅವರು ಇಲ್ಲದೆ ಹೋದ್ರು ನಮ್ಮೆಲ್ಲರಲ್ಲೂ ಚೈತನ್ಯ ಮತ್ತೆ ಎನರ್ಜಿ ಆಗಿ ಉಳ್ಕೊಂಡಿದ್ದಾರೆ. ಮೇಡಮ್, ಈಗ ಸಿನಿಮಾ ರಿಲೀಸ್ ಆಗಿ 3 ದಿನ ಆಗಿದೆ, 2ನೇ ತಾರೀಕು ರಿಲೀಸ್ ಆಗಿದೆ, 3 ದಿನ ಆಗಿದೆ. ಹೇಗಿದೆ ರೆಸ್ಪಾನ್ಸ್ ದೇಶದಾದ್ಯಂತ? ಜೊತೆಗೆ ಮಹಾರಾಷ್ಟ್ರದಲ್ಲಿ ಆ ಭಾಗದಲ್ಲೆಲ್ಲ ಹೇಗಿದೆ? ಮಧ್ಯಪ್ರದೇಶ, ಮಹಾರಾಷ್ಟ್ರ ಎಲ್ಲ ಕಡೆನೂ ಚೆನ್ನಾಗಿದೆ. ಇವಾಗ ಅನೇಕ ಸರ್ಕಾರಗಳು 100% ಟ್ಯಾಕ್ಸ್ ಫ್ರೀ ಕೊಡಬೇಕು ಅಂತ ನಿರ್ಧಾರ ಮಾಡ್ತಾ ಇದ್ದಾರೆ. ಮತ್ತೆ ಎಲ್ಲಾ ಕಡೆನೂ ರಿವ್ಯೂ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ಸ್ ಟು ನೀವೆಲ್ಲ ಮೀಡಿಯಾದವರು. ಒಂದು ಲೈನೂ ನೆಗೆಟಿವ್ ಆಗಿ ಬರ್ದಿಲ್ಲ, ಎಲ್ಲರೂ ಪಾಸಿಟಿವ್ ಆಗಿ ಬರ್ದಿದ್ದಾರೆ. ನಾನೊಬ್ಬ ಕನ್ನಡಿಗಳು ಹಿಂದಿ ಚಿತ್ರ ಮಾಡಿದಾಗ ನಂಗೆ ಹೆದರಿಕೆ ಇತ್ತು ಅವ್ರುಗಳು ಹೇಗೆ ಟ್ರೀಟ್ ಮಾಡ್ತಾರೋ ಅಂತ. ಬಟ್ ನೇತಾಜಿ ಬಗ್ಗೆ ನೆಗೆಟಿವ್ ಆಗಿ ಬರೆಯೋಕ್ಕೆ ಏನು ಇರೋದಿಲ್ಲ. ಯಾಕೆಂದ್ರೆ ನಾವು ನಿಜವಾದ ದೇಶಭಕ್ತರಾದ್ರೆ ಅದನ್ನ ಕಮರ್ಷಿಯಲ್ ಆಗಿ ಹಿಂಗೆ ಟ್ರೀಟ್ ಮಾಡೋಕ್ಕಲ್ಲ. ಒಂದು ಐಟಮ್ ಸಾಂಗ್ ಇರಲಿ, ಒಂದು ಫೈಟ್ ಇರಲಿ, ಹಿಂಗಿರಲಿ ಅಂತ. ಸೊ ಅದು ಹೆಂಗಿರಬೇಕು ಸ್ಟೋರಿ ಹಾಗೆ ಹೋಗಬೇಕು. ಎಲ್ಲ ಕಡೆ ರಿವ್ಯೂ ತುಂಬ ಚೆನ್ನಾಗಿದೆ. ಮತ್ತು ಎಲ್ಲ ಕಾಲೇಜ್ ಫೌಂಡರ್ಸು, ಚೇರ್ಮನ್ಗಳು ಮತ್ತು ರಿಜಿಸ್ಟ್ರಾರ್ಗಳು ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂದರೆ ಎಲ್ಲರೂ ನಿಜವಾಗ್ಲೂ ನಿಜವಾದ ದೇಶಭಕ್ತರಾಗಿ ಮಕ್ಕಳಿಗೆ ಮ್ಯಾಂಡೇಟ್ ಮಾಡಿ ಸಾವಿರ ಜನನ ಕಳಿಸ್ತಾ ಇದ್ದಾರೆ, ನೋಡಲೇಬೇಕು ಅಂತ. ಸೊ ಆ ಎಲ್ಲ ಕಾಲೇಜ್ ಲೀಡರ್ಸ್ಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಜನವರಿ 23ಕ್ಕೆ ಆಜಾದ್ ಭಾರತ್ ಸಿನಿಮಾ ತಂಡದ ಸೆಲೆಬ್ರೇಷನ್ ಹೇಗಿರುತ್ತೆ? ಎಲ್ಲ ಕಡೆನೂ ಎಲ್ಲ ಸ್ಟೇಟಲ್ಲೂ ಆಕ್ಚುಲಿ ನಮ್ಮ ಫಿಲಮ್ಮೇ ಹಾಕ್ತಾ ಇದ್ದಾರೆ. ಸ್ಪೆಷಲ್ ಶೋಸ್ ಮಾಡ್ತಾ ಇದ್ದಾರೆ. ಆಯಾ ರಾಜ್ಯದ ಆರ್ಮಿ ವೆಟರ್ನ್ಸ್ನ ಕರೆಸಿ ಆಯಾ ರಾಜ್ಯದ ಪಾಲಿಟಿಷಿಯನ್ಸ್ ನಮ್ಮ ನೇತಾಜಿ ಅವರ ಚಿತ್ರವನ್ನ ತೋರಿಸ್ತಾ ಇದ್ದಾರೆ. ಅದು ನನ್ನ ಹೆಮ್ಮೆ. ಮೊನ್ನೆದಾಗಿ ವೀಕ್ಷಕರಿಗೆ ಏನು ಹೇಳ್ತೀರಾ? ಒಂದು ಥಿಯೇಟರ್ಗೆ ಬರೋದಕ್ಕೆ ಜೊತೆಗೆ ಇವತ್ತಿನ ದಿನದಲ್ಲಿ ಪೈರಸಿ ಈ ತರದ ಕಾಟಗಳ ನಡುವೆಯೂ ಕೂಡ ಸಿನಿಮಾಗಳನ್ನ ಗೆಲ್ಲಿಸಬೇಕಾದಂತ ಪ್ರೇಕ್ಷಕ ಸ್ವಲ್ಪ ಉದಾಸೀನ ತೋರ್ತಾ ಇರುವಂತಹ ಬಗೆಗೆ ಸಿನಿಮಾಕ್ಕೆ ಬರಬೇಕು ಅಂತ ಹೇಳಿದಾಗ ಈ ಸಿನಿಮಾ ಅದ್ಭುತವಾಗಿದೆ, ತುಂಬಾ ಸಲ ಅದು ತುಂಬಾ ಜನರಿಗೆ ರೀಚ್ ಆಗಿರೋದಿಲ್ಲ, ಏನ್ ಹೇಳ್ತೀರಿ? ಇದೇ ಮುಖಾಂತರ ಏನ್ ಮೆಸೇಜ್ ಕೊಡ್ತೀರಿ? ಅದೇ ಆಕ್ಚುಲಿ ನಾನೇನ್ ಹೇಳೋದು ಬೇಡ, ನೀವೆಲ್ಲ ಬುದ್ಧಿವಂತರು, ಜನರೆಲ್ಲ ಎಲ್ಲರೂ ಜ್ಞಾನಿಗಳು, ನಿಮ್ಗೆ ಗೊತ್ತು ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳ್ಬಿಟ್ಟು. ಆಮೇಲೆ ಯಾವ್ದೋ ಜಿಂಗ್ ಸಿನಿಮಾ ಆದ್ರೆ ಖಂಡಿತ ಫೋನಲ್ಲಿ 10 ಸತಿ ಹಾಕೊಂಡು ನೋಡಿ, 10 ಸತಿ ಐಟಮ್ ಸಾಂಗ್ ನೋಡಿ. ಆದ್ರೆ ಈ ತರ ದೇಶಭಕ್ತಿ ಚಿತ್ರನ ಹಿಂಗ್ ಕೂತ್ಕೊಂಡು ನೋಡಿದ್ರೇನೆ ಚೆನ್ನಾಗಿರೋದು. ನೇತಾಜಿ ಏನೋ ಮಾತಾಡ್ತಿದ್ದಾರೆ ಅಂದ್ರೆ ಅದು ಹಿಂಗ್ ನೋಡ್ಬೇಕು. ಎಲ್ಲ ಕಾಲೇಜ್ ಫೌಂಡರ್ಸ್, ಚೇರ್ಮನ್ಗಳಿಗೆ ಅದೇ ಹೇಳಿದ್ದು, ಸರ್ ಯಾಕೆ ಮಕ್ಕಳು ಥಿಯೇಟರ್ಗೆ ಬಂದು ನೋಡ್ಬೇಕು ಅಂದ್ರೆ ನೀವು ಪುಟ್ಟದಲ್ಲಿ ತೋರಿಸೋ ಮೋಟಿವೇಶನ್ ಸಿಗಲ್ಲ. ಹಿಂಗ್ ನೋಡ್ತಾ ಇದ್ರೆ ಥಿಯೇಟರಿಂದ ನೀವು ಈಚೆ ಹೋಗೋ ಅಷ್ಟರಲ್ಲಿ ಯು ವಿಲ್ ಗೆಟ್ ಮೋಟಿವೇಟೆಡ್. ನನಗಾಗಿ ಎಷ್ಟು ಜನ ತ್ಯಾಗ ಮಾಡಿದ್ದಾರೆ ಜೀವನನ. ಒಂದು ಟ್ರಿಬ್ಯೂಟ್, ಒಂದು ಗೌರವನ ನೀವು ನೇತಾಜಿ ತಂಡಕ್ಕೆ ಮತ್ತೆ INA ಮತ್ತೆ ಮಹಿಳಾ ಆರ್ಮಿಗೆ ನೀವೆಲ್ಲರೂ ಸಲ್ಲಿಸಬೇಕು ಅಂತ ಹೇಳಿದ್ರೆ ಸಿನ್ಸಿಯರ್ ಆಗಿ ಥಿಯೇಟರ್ಗೆ ಹೋಗಿ ಫಿಲ್ಮ್ ನೋಡ್ಬೇಕು. ಮೇಡಮ್, ಒಂದು ಕ್ವಶನ್ ಕೇಳಲಿಕ್ಕೆ ಮರ್ತೋದೆ. ರಾಷ್ಟ್ರಗೀತೆ ಒರಿಜಿನಲ್ ಅನ್ನ ಬಳಸಿದ್ರ, ಅಂದ್ರೆ ಮೂಲ ರಾಷ್ಟ್ರಗೀತೆ ಏನಿದೆ ಅದನ್ನು ಬಳಸಿದೀರಾ? ಒಂದೇ ಮಾತರಂ ಕೂಡ ಈ ಸಲ 150th ಒಂದೇ ಮಾತರಂಗೆ 150 ವರ್ಷದ ಸೆಲೆಬ್ರೇಷನ್ ಒಂದೇ ಮಾತರಮ್ಮು ಹಳೆ ಪೂರ್ತಿ ಉಪಯೋಗಿಸಿದೀವಿ. ಜನಗಣ ಮನ ನಾನು ಆಸೆ ಪಟ್ಟು ಪೂರ್ತಿ ಹಾಕಿದ್ದೀನಿ. ನನಗಷ್ಟು ದೇಶಭಕ್ತಿ. ಅದನ್ನ ಅಮೃತ ಫಡ್ನವೀಸ್ ಮ್ಯಾಮ್ ಅವರ ಮಹಾರಾಷ್ಟ್ರದ CM ಅವ್ರ ವೈಫ್ ಹಾಡ್ ಕೊಟ್ಟಿದ್ದಾರೆ. ಅವರು ಕೂಡ ಇಟ್ಸ್ ಅ ಟ್ರಿಬ್ಯೂಟ್ ಟು ನೇತಾಜಿ ಅಂತ. ಸೊ ನನಗೆ ಇವನ್ ಜಿ ಚೇರ್ಮನ್ ಸರ್ ನನ್ನ ಚಿತ್ರದಲ್ಲಿ ಆಕ್ಟ್ ಮಾಡಿದ್ದಾರೆ. ಅಗೇನ್ ಅವ್ರ ನೇಮು ಸುಭಾಷ್ ಚಂದ್ರ ಅಂತ. ಅವರು ಕೂಡ ಟ್ರಿಬ್ಯೂಟ್ ಟು ನೇತಾಜಿ ಅಂತ. ಎಲ್ಲರೂ ಸೇರಿ ದೇಶಕ್ಕಾಗಿ ಕೊಟ್ಟಂತ ಇದು ಒಂದು ಕೊಡುಗೆ ಸರ್. ಜನಗಣ ಮನ ಪೂರ್ತಿ ನಮ್ ಜನ ಕೇಳಿಸ್ಕೊಳ್ಳಿ ಅಂತಾನೆ ನಾ ಪೂರ್ತಿ ಹಾಕಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಮ್ ಜೊತೆಗೆ ಮಾತನಾಡಿದ್ದಕ್ಕೂ ಈ ತರದ ಒಳ್ಳೆ ಮೂವಿ ಕೊಟ್ಟಿದ್ದು. ಸದ್ಯ ಇದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಕುರಿತಾಗಿರುವಂತಹ ಆಜಾದ್ ಭಾರತ್ ಅನ್ನುವಂತಹ ಮೂವಿಯ ಡೈರೆಕ್ಟರ್ ಆಗಿರುವಂತಹ ರೂಪಾಯಿ ಅವರ ಮಾತುಗಳು.